ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ನೋಟಿಫಿಕೇಷನ್ ಬರ್ತದೆ. ತಾವು ವರದಿಗಳನ್ನು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಚಾನಲಿಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ಅಂತೇಳಿ ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ರಾಜ್ಯದಲ್ಲಿ ಸುಮಾರು 3 ತಿಂಗಳಿಂದ ವಿಶೇಷ ಚೇತನರ ಮಾಶಾಸನ ಬರ್ತಾ ಇಲ್ಲ. ಜೊತೆಗೆ ಇನ್ನೂ ಹಲವಾರು ಯೋಜನೆಗಳ ಫಲಾನುಭವಿಗಳಿಗೆ ಪಿಂಚಣಿ ಬರ್ತಾ ಇಲ್ಲ ಅನ್ನೋ ವಿಚಾರ ಈಗಾಗಲೇ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಮತ್ತು ಅದನ್ನು ಸಮಸ್ಯೆಯಿಂದ ರಾಜ್ಯದ ಎಲ್ಲ ಈ ದುರ್ಬಲ ವರ್ಗದ ಜನ ಮತ್ತು ಅಸಹಾಯಕ ವರ್ಗದ ಜನ ಈ ಸರ್ಕಾರದ ಮೇಲೆ ಹಿಡಿಶಾಪ ಹಾಕುವಂಥ ತೊಂದರೆಯಲ್ಲಿ ಇರೋದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಜೊತೆಗೆ ನಮ್ಮ ವಿಶೇಷ ಚೇತನ ಸಮುದಾಯ ಸಹಿತ ಅದರಲ್ಲಿ ತೊಂದರೆ ಅನುಭವಿಸ್ತಾ ಇರೋದು ಹೊರತಾಗಿಲ್ಲ. ಇವತ್ತು ಒಂದು ವಿಷಯದ ಬಗ್ಗೆ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಏನಂತಂದರೆ, ವಿಶೇಷ ಚೇತನರಿಗೆ ಆದಾಯ ಮಿತಿ ಒಳಪಡಿಸಿ ಅದನ್ನು ಮಾಶಾಸನ ರದ್ದುಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನೀವೆಲ್ಲ ದಿನ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತು ನಾವು ಪ್ರತಿಯೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ, ಕೇಳಿದಾಗ ಇದನ್ನೇ ಉತ್ತರ ಕೊಡ್ತಕ್ಕಂಥ ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ಕೆಲವೊಂದು ಈ ಆದಾಯದ ಮಿತಿಯ ಬಗ್ಗೆ, ವ್ಯತ್ಯಾಸಗಳ ಬಗ್ಗೆ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ಯಾಕಂತಂದರೆ ವಿಶೇಷ ಚೇತನರಿಗೆ ಅಥವಾ ಸಾಮಾನ್ಯ ಜನರಿಗೆ ಹಿಡಿದು ನಮಗೆ ವಿಶೇಷ ಚೇತನ ಪರ್ಟಿಕ್ಯುಲರ್ ಆಗಿ ನಾನು ಈ ಒಂದು ವಿಚಾರದಲ್ಲಿ ಹಂಚ್ಕೋತಾ ಇದ್ದೀನಿ. ಆ ವಿಶೇಷ ಚೇತನರಿಗೆ ಈ ಮಾಶಾಸನ ಬರಬೇಕಾದ್ರೆ ಆದಾಯ ಮಿತಿ 32,000. ಈ 32,000 ಆದಾಯದ ಮಿತಿಯನ್ನು ಯಾವ ಮಾನದಂಡದ ಮೇಲೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋದನ್ನು ನೀವೆಲ್ಲ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ. ಯಾಕಂತಂದರೆ 32,000 ಇದು ಬಹಳ ಹೇಳಕ್ಕೂ ಆಗ್ತಕ್ಕಂಥ ಲಿಮಿಟೇಷನ್, ನಿಗದಿಪಡಿಸಿದ ಇದು ಆದಾಯ ಮಿತಿ. ಯಾಕಂತಂದರೆ ಒಂದು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರಿಗೆ ಸಹಿತ ಸರ್ಕಾರ ನಿಗದಿ ಮಾಡಿದೆ 200 ಚಿಲ್ಲರೆಯನ್ನು, 270 ರೂಪಾಯಿಯನ್ನು. ಆದರೆ ಈ ಯಾವುದೇ ಕೆಲಸ ಇಲ್ಲದೇ, ಉದ್ಯೋಗ ಇಲ್ಲದೇ ಮತ್ತು ಅಸಹಾಯಕರಾಗಿರ್ತಕ್ಕಂಥ ವಿಶೇಷ ಚೇತನರಿಗೆ ಈ 32,000 ನಿಗದಿ ಮಾಡಿದ್ದು ಇದು ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ವಿಚಾರ. ಯಾಕಂತಂದ್ರೆ ಆದೇಶ ಮಾಡುವಂಥ ಅಧಿಕಾರಿಗೆ ಈ 32,000 ಯಾವ ಮಾನದಂಡದ ಮೇಲೆ ಮಾಡ್ಯಾರ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾದಂಥವರು ರಾಜ್ಯದ ಜನ, ವಿಶೇಷ ಚೇತನರು, ಮುಖಂಡರು, ಸಂಘಟಕರು. ಇದು ಸರ್ಕಾರದ ಗಮನಕ್ಕಾಗಲಿ ಮತ್ತು ನ್ಯಾಯಯುತವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯವಾಗಿದೆ. ಇವತ್ತು ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ. ನನ್ನ ಮಾಶಾಸನ ಇವತ್ತು ರದ್ದಾಗಿದೆ. ನಂದು 3 ತಿಂಗಳಿಂದ ಮಾಶಾಸನ ಬರ್ತಾ ಇಲ್ಲ. ನಾನು ಲೆಕ್ಕಾಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾರೆ ನಿಮಗೆ 40,000, ಅವರು 42 ಅಂತಾರೆ, ಬಟ್ ಇರೋದು 40,000 ಆದಾಯ ನಮ್ಮದು. ಅದು ಮೊನ್ನೆ ತೆಗೆಸಿದ್ದು. ನಾನು ಅವಾಗ ಹೇಳಿದೆ, ಮೊದಲು 12,000 ಅಷ್ಟೇ ನನಗೆ ಮಾಶಾಸನ ಬರ್ತಾ ಇತ್ತು. ಕಾರಣ ಏನಂತಂದರೆ, ನನಗೆ ಅಂತ್ಯೋದಯ ಕಾರ್ಡ್ ಇದೆ, ನನಗೆ ಯಾವುದೂ ಹೊಲ ಇಲ್ಲ, ಯಾವುದೂ ಆದಾಯದ ಮೂಲ ಇಲ್ಲ. ಮತ್ತು ಈ ಎಲ್ಲ ಇದ್ದರೂ ಸಹಿತ 40,000 ಇನ್ಕಮ್ ತಲಾಟಿ, RI ರೆವಿನ್ಯೂ ಇಲಾಖೆಯವರು ಇದೆಲ್ಲ ಮಾಡಿ ನನಗೆ ಈ ಒಂದು ಆದಾಯ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಇವತ್ತು ಅದನ್ನು ಸರಿಪಡಿಸಲಿಕ್ಕೆ ನಾನು ಕೇಳಿದಾಗ ಈ ಗ್ರಾಮ ಲೆಕ್ಕಾಧಿಕಾರಿ ಏನು ಹೇಳ್ತಾರೆ, ಅದನ್ನು ಸರಿಪಡಿಸ್ರಿ, ನಾವು ಸರಿಪಡಿಸ್ಕೊಡ್ತೀನಿ, ಮತ್ತೆ ಅದು ಅರ್ಜಿ ಹಾಕ್ರಿ ಅಂತ ಹೇಳಿದ್ದಾರೆ. ಅದು ನಾನು ಇವತ್ತು ಅರ್ಜಿ ಹಾಕ್ತಕ್ಕಂಥ ಸಂದರ್ಭನ ತಮ್ಗೆ ಪರದೆ ಮೇಲೆ ತೋರಿಸ್ತೀನಿ. ನಾನು ಅಲ್ಲಿ ಹೋಗಿ ಪಾಳಿಯಲ್ಲಿ ನಿಂತು ಅಲ್ಲಿರ್ತಕ್ಕಂಥ ಎಲ್ಲ ಸ್ಥಿತಿಗತಿಗಳನ್ನು ತಮಗೆ ನಮ್ಮ ಚಾನಲ್ ಪರದೆ ಮೇಲೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈ ಆದಾಯದ ಮಿತಿ ವ್ಯತ್ಯಾಸಗಳನ್ನು ತಮ್ಗೆ ಒಂದು ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಗಮನಿಸಬೇಕಾಗಿದ್ದೇನಂತಂದರೆ, ಒಂದೊಂದು ರೀತಿಯಲ್ಲಿ ಆದಾಯ ಮಿತಿ ಇದೆ ನಮಗೆ ವಿಶೇಷ ಚೇತನರಿಗೆ. ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಂತಂದರೆ, ಈಗ ಕರ್ನಾಟಕ ಆ್ಯನ್ಯುವಲ್ ಹೌಸ್ ಹೋಲ್ಡ್ ಇನ್ಕಮ್ ಲಿಮಿಟ್ ಕ್ವಾಲಿಫೈ ಫಾರ್ ಬಿಲೋ ಪ್ಯಾರಿಟಿ ಲೈನ್ BPL ಕಾರ್ಡ್ ಇರೋರಿಗೆ, ರೇಷನ್ ಕಾರ್ಡ್ ಇರೋರಿಗೆ ಅಫಿಷಿಯಲಿ ಇದು ಗೂಗಲಲ್ಲಿ ತೆಗೆದಂಥದ್ದು. ಎಷ್ಟು ಹೇಳ್ತಾರೆ ಅಂದರೆ 1,20,000 ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ acknowledged that this outdated limit needs to upward revision and is currently reviewing proposals to increase.
ಇದು 1,20,000 BPL ಕಾರ್ಡಿನವರಿಗೆ ನಿಗದಿ ಮಾಡಿದ ಅಂತ ಇಲ್ಲಿ ತೋರಿಸಿದ್ದಾರೆ. ಇನ್ನು ಇನ್ ಕರ್ನಾಟಕ ದ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಲಿಮಿಟ್ ಕ್ವಾಲಿಫೈ ಫಾರ್ ದ ಸ್ಟೇಟ್ ಫಂಡೆಡ್ ಡಿಸಬಿಲಿಟಿ ಪೆನ್ಷನ್ ಸ್ಕೀಮಿಗೆ ಎಷ್ಟು ಬೇಕು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಹೇಳ್ತಾರೆ, ಗೂಗಲ್ದಾಗ ಹೇಳ್ತಾರೆ, ಈಸ್ ಟೈಪಿಕಲಿ ಕ್ಯಾಪ್ಡ್ ಆಟ್ 6,000 at annum 6,000 ಇರಬೇಕಂತ. ಅಪ್ಲಿಕೆಂಟ್ ಮಸ್ಟ್ ಆಲ್ಸೋ ಬಿ ಕ್ಲಾಸಿಫೈಡ್ ಬಿಲೋ ಪ್ಯೂರಿಟಿ ಲೈನ್ BPL ಆಗಿರಬೇಕು ಮತ್ತು ಅವನಿಗೆ ಸರ್ಟಿಫಿಕೇಟ್ ಎಷ್ಟು ಇರಬೇಕು ಅಂದರೆ ಡಿಸಬಿಲಿಟಿ 40% ಇರಬೇಕು ಅನ್ನೋದು ಇಲ್ಲಿ ತೋರಿಸಿರ್ತಾರೆ. ಇನ್ನು ಇದು ಮುಂದೆ ಹೋಗಿ ನಮ್ಮ ಸರ್ಕಾರಿ ಅಧಿಕಾರಿಯೊಬ್ಬರು ನಮಗೆ ಸರ್ಕಾರಿ ಸೌಲಭ್ಯ ತಗೋಬೇಕಾರೆ ಅಂದರೆ ಅಂಗವಿಕಲರಿಗೆ ಇಲಾಖೆಯಿಂದ ಏನಾದರೂ ಸೌಲಭ್ಯ ತಗೋಬೇಕಾದ್ರೆ ಅಲ್ಲಿ ಒಂದು ನಿಗದಿ ಮಾಡಿದ್ದಾರೆ. ಅದೆಷ್ಟು ನಿಗದಿ ಮಾಡಿದ್ದಾರೆ ಅಂತಂದರೆ ಎಂದು ಹೇಳ್ತೀನಿ. ಇವರು ಯಾರು ನಿಗದಿ ಮಾಡಿದ್ದಾರೆ ಅಂದರೆ ಒಂದು ಮೊನ್ನೆ ಈ ಒಂದು ಆದೇಶವನ್ನು ನಮ್ಮ ಎಲ್ಲ ಗ್ರೂಪಲ್ಲಿ ಹರಿದಾಡಿದ್ದಾರೆ, ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಸಹಿ ಮಾಡಿರುವವರು ಯಾರು? ರಶ್ಮಿ MS ಮೇಡಮ್ ಅವರು, ಸರ್ಕಾರದ ಅಧೀನ ಕಾರ್ಯದರ್ಶಿ 2, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. ಇವರು ಹೇಳ್ತಾರ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆಗೆ ಅಂದರೆ ನಮ್ಮ ಯೋಜನೆ, ನಮ್ಮ ಇಲಾಖೆ ಯೋಜನೆಗೆ ಇದು ಪ್ರಸ್ತುತ ಇರುವ ಆದಾಯ ಮಿತಿ ಎಷ್ಟದ? 50,000 ಮತ್ತು ಗ್ರಾಮೀಣ ಪ್ರದೇಶದವರಿಗೆ 25,000, ನಗರ ಪ್ರದೇಶಕ್ಕೆ 50,000. ಅದನ್ನು ಪರಿಷ್ಕರಿಸಲಾದ ಆದಾಯ ಮಿತಿ ಎಷ್ಟು ಈಗ ಹೇಳಿದ್ದಾರೆ ಅಂತಂದರೆ, ನಗರ ಪ್ರದೇಶದವರಿಗೆ 2,50,000, ಇನ್ನು ಗ್ರಾಮೀಣ ಪ್ರದೇಶದವರಿಗೆ 2 ಲಕ್ಷ. ಇದು ನೋಡಿ, ಇವ್ರು 2 ಲಕ್ಷ ಹೇಳ್ತಾರೆ. ಇನ್ನೊಂದು ಮತ್ತೆ ಹೇಳ್ತೀನಿ, ಮತ್ತು ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಯೋಜನೆಗೆ, ಈ ಯೋಜನೆ ಸೌಲಭ್ಯ ಪಡೆಯಲು ಕುಟುಂಬ ವಾರ್ಷಿಕ ಆದಾಯ ರೂಪಾಯಿ 2 ಲಕ್ಷಗಳಿಗಿಂತ ಕಡಿಮೆ ಇರಬೇಕು ಮೊದಲಿತ್ತು. ಆದರೆ ಈಗ ಪರಿಷ್ಕೃತ ಆದಾಯ ಮಿತಿ ಎಷ್ಟು ಹೇಳಿದ್ದಾರೆ ಅಂತಂದರೆ, ನಗರ ಪ್ರದೇಶದವರಿಗೆ 2,50,000 ಮತ್ತು ಗ್ರಾಮೀಣದವರಿಗೆ 2 ಲಕ್ಷ. ಅಂದರೆ ಈ ವೇರಿಯೇಷನ್ ಆಫ್ ಇನ್ಕಮ್ ಕಾಸ್ಟ್ ಏನು ಹೇಳ್ತಾರಲ್ಲ, ಸರ್ಕಾರದವರಾಗಲಿ ಈ ಗೂಗಲ್ ಆಗಲಿ ಮತ್ತು ಈ ಸರ್ಕಾರದ ಮೊನ್ನೆ ಕೃಷ್ಣ ಬೈರೇಗೌಡ ಸಾಹೇಬರು ಸಚಿವರಾಗಿದ್ದಾಗ ಅಧಿವೇಶನದಲ್ಲಿ ಇರೋದು 32,000 ಇನ್ಕಮ್ ನಿಗದಿಪಡಿಸಲಾಗಿದೆ ಪರಿಷ್ಕೃತ ಆದಾಯದ. ಇದನ್ನು ನಾವು ಯಾವುದೇ ಕಾಲಕ್ಕೂ ಇದನ್ನು ನಾವು ಇದು ಮಾಡಲ್ಲ, ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿದರು. ಅದಕ್ಕೆ ಈ ಎಲ್ಲ ಗೊಂದಲದಲ್ಲಿ ಈ ವಿಶೇಷಚೇತನರಿಗೆ ತ್ರಾಸು ಕೊಡೋದು ಯಾಕೆ? ಅವರಿಗೆ ಯಾವ ಆದಾಯ ಮೂಲ ಇರಲ್ಲ, ಉದ್ಯೋಗ ಇರಲ್ಲ. ಈಗ ಸರ್ಕಾರಿ ಅಧಿಕಾರಿಗಳು ಹೇಳೋದೊಂದು, ಆಮೇಲೆ ಈ ಗೂಗಲಲ್ಲಿ ಇರೋದೊಂದು, ಆದೇಶಗಳು ಮಾಡೋದೊಂದು, ಇವೆಲ್ಲ ವ್ಯತ್ಯಾಸಗಳಿಂದ ಈ ತೊಂದರೆಗೀಡು ಆಗ್ತಾ ಇರೋದು ಯಾರು? ನಮ್ಮಂಥ ಸಾಮಾನ್ಯ ವರ್ಗದ ಜನ, ನಮ್ಮಂಥ ಅಸಹಾಯಕ ವರ್ಗದ ಜನ. ಆದರೆ ಇದೇ ನಾವು ಹೇಳಿದ್ರೆ ತಪ್ಪಾಗ್ಬೋದು. ನಮ್ಮ ಜನಪ್ರತಿನಿಧಿಗಳು ಈಗ ಅವರಿಗೆ ವೇತನ ಎಷ್ಟು ಮಾಡಿಸ್ಕೊಂಡಿರೋ ತಮಗೆಲ್ಲ ಗೊತ್ತಿದ್ದ ಮಾತೆ. ಅವರಿಗೆ ಇನ್ನಿತರ ಸೌಲಭ್ಯಗಳ ಖರ್ಚು ವೆಚ್ಚದ ಬಗ್ಗೆ ಎಷ್ಟು ಹೆಚ್ಚಳ ಮಾಡ್ಕೊಂಡಾರೋ ಅದೆಲ್ಲ ತಮ್ಗೆ ಗೊತ್ತಿದ್ದ ಮಾತು. ಅದೆಲ್ಲ ನಿಮಗಾಗಿ ಮಾಡ್ಕೊಳ್ಳೋದಾದರೆ ಸಾಮಾನ್ಯ ಜನರಿಗೆ ಮಾಡೋಕ್ಕೆ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಅದಕ್ಕೆ ಇವೆಲ್ಲ ತೊಂದರೆಗಳಿಂದ ಇವತ್ತು ನಾನು ಸಹಿತ ಆ ಇನ್ಕಮನ್ನು ಅದನ್ನು ತಿದ್ದುಪಡಿ ಮಾಡಿಸೋಕ್ಕಾಗಿ ಅರ್ಜಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇದರಿಂದ ಕಡಿಮೆ ಆದಾಯದ 32,000 ಲಿಮಿಟ್ ಒಳಗಡೆ ಆದಾಯ ಮಾಡಿಸ್ಕೊಂಡು ಮತ್ತೆ ತಂದು ಕೊಟ್ಟಾಗ ನಾವು ಅದನ್ನು ಸರ್ಕಾರ ಗಮನಕ್ಕೆ ತರ್ತೀವಿ. ಮತ್ತು ಇದು ಮಾಶಾಸನ ನಿಮಗೆ ಬರ್ಬೋದು ಅಂತಕ್ಕಂಥ ವಿಚಾರ ಅಫ್ಜಲ್ಪುರ ತಾಲೂಕಿನ ಸಂಬಂಧಪಟ್ಟ ಸೆಕ್ಷನ್ ಕಾರ್ಯದರ್ಶಿ, ಸೆಕ್ಷನ್ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಹೇಳಿದರು. ಕಾರಣ ನಾನಿವತ್ತು ಈ ಇನ್ಕಮ್ ಕಾಸ್ಟ್ ಅಂದರೆ ಇನ್ಕಮ್ ತಿದ್ದುಪಡಿ ಮಾಡಲು ನೆಮ್ಮದಿ ಕೇಂದ್ರಕ್ಕೆ ಬಂದಿದ್ದೀನಿ. ಆ ಒಂದು ವರದಿಯನ್ನು ಇವೆಲ್ಲ ವೇರಿಯೇಷನ್ಗಳ ಬಗ್ಗೆ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದಕ್ಕೆ ಇವೆಲ್ಲ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಅಂಗವಿಕಲ ಸಂಘಟಕರು ಮಾಡಬೇಕು, ಮುಖಂಡರು ಮಾಡಬೇಕು. ಮತ್ತು ಈ ಒಂದು ವಿಚಾರ ಸರ್ಕಾರ ಗಮನಕ್ಕೆ ತರೋದ್ರ ಜೊತೆಗೆ 32,000 ನಿಗದಿಪಡಿಸಿರುವ ಆದಾಯದ ಮಿತಿಯನ್ನು ಯಾವ ಮಾನದಂಡಗಳ ಮೇಲೆ ಮಾಡಿದ್ದಾರೆ ಅನ್ನೋದನ್ನು ಕಾನೂನಾತ್ಮಕ ಹೋರಾಟ ಮಾಡುವಂಥ ಕೆಲಸನೂ ರಾಜ್ಯದಲ್ಲಿ ಆಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಈ ಒಂದು ವರದಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.